ಪೇತ್ರ ಪ್ರಯಾಸ ಪಟ್ನ 2 ಪೇತ್ರ 1:15 ಬೇಗ ನೋಡ್ರಿ, ಅಲ್ಲೇನು ಹೇಳುತ್ತೆ, ನೀವು ನನ್ನ ಮರಣಾನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ನಾನೇನು ಮಾಡ್ತೇನೆ, ಪ್ರಯಾಸ ಪಡುವೆನು. ಎರಡನೇದಾಗಿ ನೀವು ನೋಡೋದಾದರೆ ಏನಕ್ಕೆ ನೀವು ಪ್ರಯಾಸ ಪಡಬೇಕು, ಬೇಗ ಓದ್ರಿ. ಪ್ರಯಾಸ ಪಡ್ರಿ, ಸ್ಲೈಡ್ ನೋಡ್ರಿ ಎಲ್ಲರೂ. ಯಾವುದಕ್ಕೋಸ್ಕರ ಪ್ರಯಾಸ ಪಡ್ರಿ? ಪ್ರಯೋಜನವನ್ನು ನೆನೆಸಿ. ಈ ಪೇತ್ರನು ಈ ಮಾತು ಬರೆದಿದ್ದಕ್ಕೆ ನಾನು ಕಳೆದ ವಾರ ನೀವು ಕೆಲವರು ಬೈಬಲ್ ಸ್ಟಡಿಗೆ ಇರಲಿಲ್ಲ. ಪೇತ್ರನು ಪ್ರಯಾಸ ಪಟ್ಟಿದ್ದರಿಂದ ಏನು ಸಿಕ್ತು ನಮಗೆ? ಮಾರ್ಕನ ಸುವಾರ್ತೆ ಸಿಕ್ತು. ಈ ವಾಕ್ಯ ಅವನು ಬರೆದಾಗ ಅವನು ಓದಕ್ಕೆ ಬರದೇ ಇರೋನು, ಅವನ ಪ್ರಯಾಸ ಪಟ್ಟು ದೇವರು ಅವನಿಗೆ ತೋರಿಸಿದಂಥ ವಿಷಯಗಳನ್ನೆಲ್ಲ ಅವನು ರೆಕಾರ್ಡ್ ಮಾಡಿಟ್ಟ. ಸಾಯಕ್ಕೆ ಮುಂಚೆ ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟು ಒಂದನ್ನು ಮಾಡಿ ಹೋಗ್ತೀನಿ ಅಂತ ಅಂದ. ಬೈಬಲ್ ಸ್ಟಡಿಗೆ ಬರದೇ ಇರುವಂಥ ನಿಮ್ಮ ಜೀವಿತಗಳು ಭಾಳ ಬೇಸರ ಅನಿಸುತ್ತೆ. ಯಾಕಂದರೆ ನಿಮಗೆ 10-15 ವರ್ಷ ಆಗಿದೆ, ವಾಕ್ಯಗಳ ಹಿನ್ನೆಲೆಗಳು ಗೊತ್ತಿಲ್ಲ. ಅದನ್ನ ಕಲ್ತ್ಕೊಳ್ಳಿಕ್ಕೆ ಒಂದು ಅರ್ಧ ಗಂಟೆ ನೀವು ಬಿಟ್ಕೊಟ್ರೆ ನೀವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ನಿಧಿಗಳಾಗ್ತೀರಾ. ಆದರೆ ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಪೇತ್ರನು ಪ್ರಯಾಸ ಪಟ್ಟ. ಪೇತ್ರನು ಬರೆದ ಸುವಾರ್ತೆನೇ ಮಾರ್ಕನ ಸುವಾರ್ತೆ. ಅದು ಮಾರ್ಕನು ಬರೆದ ಸುವಾರ್ತೆ ಅಲ್ಲ. ಮೊದಲನೇ ಸುವಾರ್ತೆ ಯಾವುದು? ಮಾರ್ಕನ ಸುವಾರ್ತೆ, ಮತ್ತಾಯ ಅಲ್ಲ. ಆದರೆ ಪೇತ್ರನು ಆ ಬೇರೆಯವರ ಪ್ರಯೋಜನಕ್ಕಾಗಿ, ಹೆಂಗಿದ್ರು ಬದುಕಿದ್ದೀನಿ, ಸಾಯ್ತಾ ಇದ್ದೀನಲ್ಲ, ಸತ್ತೋಗ್ಬಿಡೋಣ. ಇವತ್ತು ಎಲ್ಲ ವಿಶ್ವಾಸಿಗಳು ಹಾಗೆ ಕಳೆದ್ಬಿಟ್ಟೆ ಬಿಡು, 40-50 ಆಗೋಯ್ತು, ಇನ್ನು ಕೆಲವರು 70 ಆಗೋಯ್ತು ಬಿಡು. ನಿಮ್ಮ ಜೀವಿತಗಳು 70 ಆದ್ರೂ ದೇವರು ಕೆಲವರನ್ನು ಆರಂಭಿಸ್ತಾನೆ. 70 ಆದಮೇಲೆ ನನಗೆ ಸಿಕ್ಕಿದಂಥ ಒಬ್ಬ ಸೇವಕರು ಹೇಳಿದ್ರು, ಸುಜಿತ್, ನೌ ಐ ಆಮ್ 70, ಗಾಡ್ ಟೋಲ್ಡ್ ಮೀ ಫ್ರಮ್ ನೌ ಆನ್ವರ್ಡ್ಸ್ ಹಿ ವಿಲ್ ಸ್ಟಾರ್ಟ್. ನಾನು ಅಂದ್ಕೊಂಡೆ 70ರಲ್ಲಿ ಏನು ಸ್ಟಾರ್ಟ್ ಮಾಡ್ತಾರಪ್ಪ ದೇವರು ಇವ್ರಿಗೆ? ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರ ಮನೆಗೆ ಬರೋವ್ರಿಗೆಲ್ಲ ಬೈಬಲ್ ಸ್ಟಡಿ ಮಾಡ್ತಿದ್ದಾರೆ. 10-15 ವರ್ಷದಲ್ಲಿ ಆತ 85ಕ್ಕೆ ತಲುಪುವಾಗ 100 ಜನರುಗಳನ್ನ ಬೈಬಲ್ ಸ್ಟಡಿಯಲ್ಲಿ ಬೆಳೆಸಿ ಹೋಗ್ಬಿಟ್ಟ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರಲ್ಲಿ ನಂಬಿ ಬಂದಂಥ ಪ್ರತಿಯೊಬ್ಬ ಮಗು, ನೀವು ಯಾರೇ ಆಗಿರ್ಬೋದು, ಓದಿಲ್ಲದೆ ಇರು, ನೀನು ಕೆಲಸ ಮಾಡದೇ ಇರು, ನಿನ್ನ ಲೈಫು ನಿನಗಾಗಲ್ಲ, ನಿನ್ನ ಲೈಫು ಬೇರೆಯವರ ಪ್ರಯೋಜನಕ್ಕಾಗಿ. ಅದಕ್ಕೆ ಬೈಬಲ್ ಏನು ಹೇಳುತ್ತೆ? ಪೇತ್ರನು ಏನು ಹೇಳ್ತಾ ಇದ್ದಾನೆ? ನಾನು ಪ್ರಯಾಸ ಪಟ್ಟೆ ಇವತ್ತಿನ ಜೀವಿತಗಳಲ್ಲಿ. ಅದಕ್ಕೆ ಸಾಯೋ ಮುನ್ನ ಮನುಷ್ಯನಿಗೆ ಏನ್ಗೋಸ್ಕರ ಭೂಮಿಲಿ ಬದುಕ್ತಾ ಇಲ್ಲ ಅಂತ ಗೊತ್ತಾ? ನಾನು ಒಂದನ್ನು ಅರ್ಥ ಮಾಡಿಕೊಂಡೆ, ಮನುಷ್ಯನು ಸಾಯೋವರೆಗೂ ಅವನ ಜೊತೆ ಬರೋದು ಯಾವುದು ಗೊತ್ತಾ? ಅವನ ನೆನಪುಗಳು, ಮೆಮೊರೀಸು ಮಾತ್ರನೇ ನಿಮ್ಮ ಜೊತೆ ಬರೋದು. ಚೆನ್ನಾಗಿ ಬದುಕಿದವನಿಗೆ ಸಾಯುವಾಗ ಒಳ್ಳೆ ನೆನಪುಗಳಲ್ಲಿ ಸಾಯ್ತಾನೆ. ನನ್ನ ಬೈಬಲ್ ಟೀಚರ್ ನನಗೆ ಕಲಿಸ್ಕೊಟ್ಟಿದ್ದು, ನೀನು ಲೈಫ್ನಲ್ಲಿ ಏನೇ ಮಾಡಿದ್ರು ಒಳ್ಳೆ ನೆನಪುಗಳು ಬರಬೇಕು. ನೀನು ಹಿಂತಿರುಗಿ ನೋಡುವಾಗ, ನಾನು ಸೇವೆಗಾಗಿ ಬದುಕಿದೆ, ಬೇರೆಯವ್ರ ಪ್ರಯೋಜನಕ್ಕಾಗಿ ಇದನ್ನು ಮಾಡಿದೆ. ಈ ಮೆಮರೀಸ್ಗೋಸ್ಕರನೇ ಮಕ್ಕಳುಗಳು ಕೂಡ ನೀವು ಮಾಡಿದ ಪಾಪಗಳು ನೆನಪಿಗೆ ಬರುತ್ತೆ. ಸಾಯುವಾಗ ಎಷ್ಟೋ ಜನ ಅಂತ್ಯದ ದಿನಗಳಲ್ಲಿ ರಿಗ್ರೆಟ್, ನಾನು ಯಾಕೆ ಹಿಂಗೆ ಬದುಕ್ತೆ ಅನ್ನೋ ಸಂಕಟಗಳೇ ಜಾಸ್ತಿ. ಅವರ ಆಸ್ತಿ ಪಾಸ್ತಿ ಮಾಡಿದ್ರಿಂದಲ್ಲ, ಅವರ ನೆನಪುಗಳು ಅವರನ್ನು ಬಿಟ್ಟು ಹೋಗಿಲ್ಲ. ಅದಕ್ಕೆ ಯೌವನ ಮಕ್ಕಳುಗಳಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಳ್ಳೆಯ ನೆನಪುಗಳನ್ನು ನೀವು ಸೇರಿಸಿಡ್ರಿ. ಅದೊಂದು ವೇಳೆ ಕಷ್ಟಗಳು ನೀವು ಅನುಭವಿಸಿ ಬೇರೆಯವ್ರಿಗೆ ಒಳ್ಳೆಯದಕ್ಕೋಸ್ಕರ ಏನಾದರೂ ಮಾಡಿರ್ಬೋದು. ಈಗಲೂ 40ಕ್ಕೆ ಬರುವಾಗ ನನ್ನಲ್ಲಿ ಎಷ್ಟೋ ಒಳ್ಳೆಯ ನೆನಪುಗಳಿದೆ. ಅಲ್ಲಲ್ಲಿ ಹೋಗಿದ್ದು, ಈ ರೀತಿ ಮಾಡಿದ್ದು, ಕೆಲವು ಕಾರ್ಯಗಳು ಮಾಡೋದನ್ನು ಈಗಲೂ ನೆನೆಸುವಾಗ ನಾನು ಇವತ್ತು ನಿಮ್ಮ ಹತ್ರ ಒಂದನ್ನು ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಜೀವಿತದ ಅಂತ್ಯದವರೆಗೂ ನನಗೂ ಬರುವಂಥದ್ದು ನೆನಪುಗಳು. ಪೇತ್ರನು ಏನು ಹೇಳ್ತಾ ಇದ್ದಾನೆ? ನಿಮ್ಮ ಪ್ರಯಾಸಕ್ಕೋಸ್ಕರ ನಾನು ಪ್ರಯಾಸ ಪಡ್ತೀನಿ. ಇವತ್ತಿನ ಲೋಕ ಸ್ವಲಾಭ ಇಲ್ಲದೆ ಏನೂ ಮಾಡಲ್ಲ. ಏನಾದರೂ ಒಂದು ಹೇಳಿದ್ರೆ ಮೊದಲನೇ ಪ್ರಶ್ನೆ, ಅದರಲ್ಲಿ ನನಗೇನು ಲಾಭ? ಯೋಚನೆ ಮಾಡಿ ನೋಡ್ರಿ. ಪೇತ್ರನ ಪತ್ರಿಕೆ ನಾನು ಓದಿದೆ, ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಬಿಲ್ಡಿಂಗ್ ನಂದು ಜಾಗ ಇದೆ, ಇದನ್ನು ನಾನು ಮಾಡೋಕ್ಕೆ ನನಗೇನು ಲಾಭ? ಇಲ್ಲಿ ಬರುವಂಥ ಕಾಣಿಕೆಗಳಲ್ಲಿ ಬಹಳಷ್ಟು ಕಾರ್ಯಗಳು ಸೇವೆಗೆ ವಾಪಸ್ ಹೋಗ್ತಾ ಇದೆ, ಬರುವಂಥವ್ರಿಗೆ ಹೋಗುವಂಥವ್ರಿಗೆ ಆಗ್ತಿದೆ. ಇದರಿಂದ ನನಗೇನು ಲಾಭ? ಈ ವಾಕ್ಯಗಳನ್ನ ನಾನು ಸ್ಟಡಿ ಮಾಡಿದ್ದೀನಿ ವಾರ. ನನಗೆ ಈ ಬೈಬಲ್ ಚೆನ್ನಾಗಿ ಅರ್ಥ ಆಗಿದೆ. ಯಾಕೆ ಈ 1 ಅವರ್ ನಿಮ್ಮ ಹತ್ರ ಕಿರ್ಚ್ಕೋಬೇಕು? ನಾನು ಒಂದನ್ನು ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ ಧೈರ್ಯವಾಗಿ ಹೇಳಬಲ್ಲೆ, ಪ್ರತಿ ವಾರ ದೇವರ ಈ ಮೆಸೇಜ್ಗಳಲ್ಲಿ ಯಾರಿಗಾದರೂ ಒಂದು ಒಳ್ಳೆಯದಾಗಲಿ ಸ್ವಾಮಿ. ಇದರಲ್ಲೂ ನಾನು ಲಾಭವನ್ನು ಹುಡುಕಿದ್ರೆ ಇದರ ಹೆಸರು ಸೇವೆ ಅಲ್ಲ. ನನಗೆ ಅರ್ಥ ಆಗಿದೆ, ನಾನು ತಿಳ್ಕೊಂಡಿದ್ದೀನಿ, ನಾನು ಮೇಧಾವಿ ಆದೆ ಅಂದರೆ ಅದನ್ನು ಬೇರೆಯವರಿಗೆ ತಿಳಿಸ್ಲಿಲ್ಲ ಅಂದರೆ ನನ್ನ ಟ್ಯಾಲೆಂಟ್ಗಳು, ನನ್ನ ಸಾಮರ್ಥ್ಯಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ. ಎಷ್ಟೋ ಜನರಿಗೆ ಕಟ್ಟಡಗಳಿದೆ, ಆದರೆ ಆಸ್ತಿ ಪಾಸ್ತಿಗಳು ದೇವರು ಅವನಿಗೆ ಕೊಟ್ಟಿದ್ದಾನೆ. ಅದರಲ್ಲಿ ಅವನ ಮಕ್ಕಳೇ ಸಾಯೋವರೆಗೂ ಸಾಯೋದು. ಅವನಿಂದ ಒಂದು 10 ಜನಕ್ಕೂ ಪ್ರಯೋಜನ ಆಗಿಲ್ಲ. ಹಾಗಿದ್ರೆ ದೇವರನ್ನ ರಕ್ಷಿಸಿದ್ದೇನಕ್ಕೆ?
ಹೊರಗಡೆ ಅವನು ಹಂಗೆ ಮಾಡ್ಕೊಂಡು ಸತ್ತು ಸಾಯ್ತಾನೆ, ನೀವು ಹಂಗೆ ಸಾಯ್ತೀರಾ. ನಿಮಗೂ ನನಗೂ ಏನು ಪ್ರಯೋಜನ? ನನ್ನ ಜೀವನದ ಅಂತ್ಯಕ್ಕೆ ಬರುವಾಗ ಕೆಲವರ ಲಾಭಕ್ಕಾಗಿ ಪೇತ್ರನ ನಾನು ಹೇಳಬಲ್ಲೆನಾ? ಮನಸ್ಸಾಕ್ಷಿ ಇಟ್ಟು ನೀವು ದೇವ್ರ ಹತ್ರ ಮಾತಾಡಿ ನೋಡ್ರಿ. ನೀವು ಧೈರ್ಯವಾಗಿ ದೇವ್ರ ಹತ್ರ ಹೇಳ್ಬೋದಾ, ದೇವ್ರೆ ನಾನು ಇದನ್ನ ನೀನು ಮಾಡ್ತಾ ಇದ್ದೀನಿ, ಇದನ್ನ ಜನರಿಗಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದಾ? ನಾವು ಮಾಡಿಲ್ಲ ಅಂದರೆ ಪೇತ್ರನು ಅದಕ್ಕೆ 14ನೇ ವಾಕ್ಯದಲ್ಲಿ ಅವನು ಹೇಳಿದ್ದು, ಯೇಸು ಸ್ವಾಮಿ ಅವನು ಸಾಯೋದನ್ನ ತೋರಿಸ್ಬಿಟ್ರು. ಪೇತ್ರ ಸಾಯೋದನ್ನ ದೇವ್ರು ತೋರಿಸ್ಬಿಟ್ರು. ಇವತ್ತು ನಿಮಗೂ ನಮಗೂ ದೇವ್ರು ತೋರಿಸ್ಬೇಕು ಕೆಲವ್ರಿಗೆ, ಅವಾಗಲೇ ನಾವು ಬದುಕೋದು. 14ನೇ ವಾಕ್ಯದಲ್ಲಿ ನೋಡ್ರಿ ಏನು ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ, ಈ ಟೆಂಟು ಹೋಗ್ಬಿಡುತ್ತಪ್ಪ. ಇದು ಟೆಂಟ್, ಇದು 40 ವರ್ಷ ಟೆಂಟು, 50 ವರ್ಷ, ಕೆಲವ್ರಿಗೆ 70 ವರ್ಷ ಟೆಂಟು. ಈ ಟೆಂಟ್ ಅಲ್ಲ ಇಂಪಾರ್ಟೆಂಟ್, ಪರ್ಮನೆಂಟಾಗಿ ಒಂದು ಜಾಗ ಇದೆ, ಅಲ್ಲಿಗೆ ಆತ್ಮ ಹೋಗಬೇಕು. ಆ ಟೆಂಟ್ನ ಕಿತ್ತಾಕ್ತಾನೆ ಅನ್ನೋ ಅರಿವು ಅವನಿಗಿತ್ತು. ಅದಕ್ಕೆ ಅಪೊಸ್ತಲರು, ಬೋಧನೆಗಳು, ಸತ್ಯವೇದವನ್ನು ಬರೆದು ಕೊಟ್ಟಂಥ ಪ್ರತಿಯೊಬ್ಬರು ಭಕ್ತರುಗಳು, ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು ಕಣ್ಣೀರಿನಿಂದ ಉಳಿಸ್ಕೊಟ್ಟಂಥ ಪುಸ್ತಕ. ಕೆಲವ್ರುಗಳು ಜೀವ ಯಾಕೆ ಕೊಟ್ಟರು ಗೊತ್ತಾ? ಅವ್ರಿಗೇನು ಇದನ್ನು ಉಳಿಸ್ಕೊಟ್ಟು ಹೋಗೋದ್ರಿಂದ ಲಾಭ ಇರಲಿಲ್ಲ. ಆದರೆ ಅವುಗಳನ್ನ ಯಾಕೆ ಉಳಿಸ್ಕೊಟ್ರು ಅಂದರೆ ಬೇರೆಯವರ ಲಾಭಕ್ಕಾಗಿ. ಸತ್ಯವೇದವನ್ನು ಉಳಿಸ್ಕೊಟ್ರು. ಕಳೆದ ವಾರ ನೀವು ಸಾಕ್ಷಿ ಕೇಳಿದ್ರಲ್ಲ, ಆ ಕರ್ನಲ್ ಜೈಲಲ್ಲಿ ಬಂದು ಸೇವೆ ಮಾಡಿದ್ರು. ಅಲ್ಲೊಬ್ಬ ಬ್ರದರ್ ಹೋಗಿ ಯೆಹೋವನ ಸೆರೆಯಲ್ಲಿರೋರನ್ನ, ಆ ಕರ್ನಲ್ಗೆ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಬರುತ್ತೆ. ಅವನ ಮನೇಲಿ ಕೂತ್ರೇನೆ ಅವನಿಗೆ ಒಳ್ಳೆ ಸಂಬಳ ಇದೆ. ಅವನು ಜೈಲಲ್ಲಿ ಬಂದು ಒಂದು ಸೇವೆ ಮಾಡಬೇಕಾಗಿಲ್ಲ. ಜೈಲಲ್ಲಿ ಅವನು ಸೇವೆ ಮಾಡೋದ್ರಿಂದ ಅವನಿಗೆ ಲಾಭನೂ ಇಲ್ಲ, ಜೈಲು ಅವನಿಗೆ ಸಂಬಳ ಕೊಡಲ್ಲ. ಆದರೆ ಆ ಕರ್ನಲ್ಗೊಂದು ಯೋಚನೆ ಬಂದಿದೆ, ಜೈಲಲ್ಲಿರೋ ಕೈದಿಗಳ ರಕ್ಷಣೆ ಹೊಂದಬೇಕಲ್ಲ ಅಂತ. ಅದಕ್ಕೆ ಆ ವ್ಯಕ್ತಿ ಹೋದ್ವಾರ ರಕ್ಷಣೆ ಹೊಂದಿದ್ದು. ಭಾಳ ಸಂಕಟದಿಂದ ಹೇಳ್ತಾ ಇದ್ದೀನಿ, ಇವತ್ತು ಬರುವಂಥ ಸಭೆಗೆ ಬರುವ ವಿಶ್ವಾಸಿಗಳಲ್ಲಿ 3/4 ಜನರುಗಳು ತಮಗೆ ಲಾಭ ಇಲ್ವಾ, ಏನೂ ಗಿಟ್ಟಲ್ಲ ಅವ್ರಿಗೆ. ದೇವರ ಹತ್ರ ಬಂದ ಮೇಲೆ ಕೂಡ ಅವರ ಗುಣಗಳು ಬದಲಾಗೇ ಇಲ್ಲ. ಆದರೆ 12ನೇ ವಾಕ್ಯದಲ್ಲಿ ಪೇತ್ರ ಏನು ಹೇಳ್ತಾನೆ ನೋಡ್ರಿ. ಪೇತ್ರನ ಜೀವಿತ ಇವತ್ತು ನಮ್ಮ ಬೆರಳಿಗೆ ನಮ್ಮನ್ನು ಮಾನಸಾಂತರಕ್ಕೆ ನಡೆಸಬೇಕು. ಏನು ಹೇಳ್ತಾನೆ ನೋಡ್ರಿ 12ನೇ ವಾಕ್ಯದಲ್ಲಿ, ಆದುದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರು. ನೀವು ಸ್ಟ್ರಾಂಗ್ ಆಗಿದ್ದೀರಪ್ಪ, ಇದ್ದರೂ ಕೂಡ ಏನು ಮಾಡ್ತಾನೆ ಅಂತೆ, ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ಯಾವಾಗಲೂ ನಾನೇನಾಗಿರ್ತೇನೆ, ರೆಡಿಯಾಗಿರ್ತೀನಿ. ನಾನು ಯಾವಾಗಲೂ ರೆಡಿ ಇದ್ದೀನಿ ನಿಮಗೆ ಅದು ಇದು ಹೇಳೋಕ್ಕೆ. ನೋಡ್ರಿ, ಪೊನ್ರಾಜ್ ಅಂಕಲ್ನ ನಾನು ಸಾಯೋವರೆಗೂ ಮರೆಯಲ್ಲ. ಯಾಕೆ? ಪೊನ್ರಾಜ್ ಅಂಕಲ್ ಹೇಳಿದ್ನೇ ರಿಪೀಟ್ ಮಾಡೋರು. ಏನು ರಿಪೀಟ್ ಮಾಡೋರು ಗೊತ್ತಾ? ನನಗೀಗಲೂ ನೆನಪಿದೆ. ಊಳಿಯಕಾರ ಒಳಂಗಾರ್ಕೊಣು, ಸೇವಕ ನೆಟ್ಟಗಿರಬೇಕು, ಸೇವಕ ಯೇಸು ಸ್ವಾಮಿನೇ ಮಹಿಮೆ ಪಡಿಸ್ಬೇಕು. ಪೊನ್ರಾಜ್ ಅಂಕಲ್ ಹೇಳಿದ ಪದಗಳು, ಜಬಂ ಪಣ್ಲನ್ನ ಪ್ರಸಂಗ ಪಣಕೂಡದು. ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಏನು ಮಾಡೋಂಗಿಲ್ಲ, ಪ್ರಸಂಗ ಮಾಡೋಂಗಿಲ್ಲ. ನೀತಿಮಾನ ವಾಳನು, ಪಣದ ಆಸೆಗೆ ವಾಳಕೂಡದು. ಆ ಮನುಷ್ಯ ಹೇಳಿದ ಮಾತುಗಳು ಹೇಳಿದ್ದೇ ಹೇಳದೆ, ನೆನ್ನೆ ಹೇಳಿರ್ತಾರೆ ತಿರ್ಗಾ ಹೇಳದೆ, 10 ಜನ ಇದ್ರು ಅದೇ ಹೇಳದೆ. ನಾನು ಒಂದು ಮೆಸೇಜ್ನ ನಿಮಗೆ ಕೊಡೋಕ್ಕೆ ಮುಂಚೆ ನಿಮಗೆ ಗೊತ್ತಿಲ್ಲ, ನಾನು ಹಳೆ ಮೆಸೇಜ್ನೆಲ್ಲ ನೋಡ್ಬಿಟ್ಟು ಬರೋದು ಒಂದೊಂದು ಸರಿ. ಯಾಕಂದರೆ ಈ ಪಾಯಿಂಟ್ನ ಮತ್ತೆ ನಾನು ಹೇಳ್ಬಾರ್ದು. ನಮ್ಮ ಸಭೆ ಮಕ್ಕಳು ಎಷ್ಟು ಬುದ್ಧಿವಂತರು ಅಂದರೆ, ಒಂದೇ ಒಂದು ಸರಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಒಂದೇ ಮೆಸೇಜ್ 2 ಸರಿ ಕೊಟ್ಟಿದ್ದೀನಿ ನಿಮ್ಮ ಚರ್ಚಲ್ಲಿ. ನಾನು ಹೆಂಡ್ತಿಗೆ ಹೇಳಿದೆ, ನೋಡು ನಾನು ಕೊಡ್ತೀನಿ, ಯಾರಿಗೂ ಗೊತ್ತಾಗಲ್ಲ ಅಂದೆ. ಇಲ್ಲರೂ ಈಗ ಗೊತ್ತಾಗ್ಬಿಡುತ್ತೆ, ಯಾರಿಗೂ ಗೊತ್ತಾಗಿಲ್ಲ. ಯಾಕಂದರೆ ಒಂದೇ ಮೆಸೇಜ್ನ ತಂಗಳನ್ನ ನಾನು ಕೊಡಬಾರ್ದು ಅಂತ ನನ್ನ ಅರಿವು. ಆದರೆ ನನ್ನ ನಡೆಸಿದಂಥ ಭಕ್ತರುಗಳು ಹೇಳಿದ್ದನ್ನೇ ಹೇಳಿದ್ರು. ಆದರೆ ಹೇಳಿದ್ರಿಂದಲೇ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಕೂಡ ಕೆಲವು ಸಾರಿ ನಾನು ಹೇಳಿ ಗದ್ರೋದಕ್ಕೆ ಕಾರಣ ಏನಂದರೆ, ನಾನು ಸತ್ತ ಮೇಲಾದರೂ, ನಾನು ಬದುಕಿ ಉಳಿದು ಹೋದ ಮೇಲಾದರೂ ಅದು ನಿಮ್ಮನ್ನು ಜ್ಞಾಪಕ ಪಡಿಸುತ್ತೆ ಅನ್ನೋ ಒಂದೇ ಅರಿವಿನಲ್ಲಿ ಮಾತಾಡ್ತೀನಿ. ಅದು ಜ್ಞಾಪಕ ಪಡಿಸಬೇಕು. ಯಾಕಂದರೆ ದೇಹವೆಂಬ ಗುಡಾರದಲ್ಲಿ ಅದಕ್ಕೆ ರೀ, ಇವತ್ತು ಯಾವುದು ಟೆಂಪರರಿ ಆಗಿರುತ್ತೋ ಅದಕ್ಕೆ ನಾವು ಇನ್ವೆಸ್ಟ್ ಮಾಡಲ್ಲ. ನನ್ನ ಮನೇಲಿ ನೀವು 1 ಲಕ್ಷದ ಸೋಫಾ ತಗೊಂಬಂದು ಕೊಡಿಸ್ತೀನಿ ಅಂದರೂ ನಾನು ತಗೊಳ್ಳಲ್ಲ. ಯಾಕೆ? ನಾನಿರೋ ಲೀಸ್ ಮನೇಲಿ ಮನೆಗೆ ಹೊತ್ಕೊಂಡು ಹೋಗಲ್ಲ. ಟೆಂಪರರಿ ಮನೆಗೆ ಇದೇ. ನಾನೇನಾದರೂ ಸ್ವಂತ ಮನೆ ಕಟ್ಟಿದ್ರೆ ನೀವು ಎಷ್ಟು ಲಕ್ಷದ ಕೊಟ್ಟರು ನಾನು ಇಸ್ಕೊಂತೀನಿ. ಅದು ಕೊಡಿಸಲ್ವಲ್ಲ ನೀವು? ಹಂಗೆ ನೋಡ್ತಿದ್ದೀರ ಹೆಂಗೆ? ಯಾಕೆ? ಪಾಸ್ಟ್ರೆ ಚೇರ್ ಕೊಡಿಸೋದನ್ನೇ ನಾನು ಯೋಚನೆ ಮಾಡಿಲ್ಲ, ನಿಮಗೆ ಸೋಫಾ ಬೇರೆ ಕೊಡಿಸ್ಲಾ ಅಂತಿದ್ದೀರ. ಆದರೆ ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಸಿಂಪಲ್ ಅರ್ಥ, ಪರ್ಮನೆಂಟ್ ಆಗಿ ಇಲ್ದಿರೋ ಜಾಗಕ್ಕೆ ನಾವು ಇನ್ವೆಸ್ಟ್ ಮಾಡಲ್ಲ. ನಮ್ಮಲ್ಲಿ ಕೆಲವರೆಲ್ಲ ಇದ್ದೀರಾ, ನಿಮಗೆಲ್ಲ ಸ್ವಂತ ಜಾಗ ಇದೆ. ಆದರೆ ಈಗ ನಿಮ್ಮ ಮನೆಗಳಿಗೆ ಹೋದರೆ ಏನು ಇಲ್ದಿರೋ ದಿಕ್ಕಿಲ್ದಿರೋ ಥರ ಇದ್ದೀರಾ.
ಲ್ಯಾಂಡ್ಗಳಿದಾವೆ ನಿಮ್ಮ ಹತ್ರ, ಎಲ್ಲ ಇದಾವೆ. ನಿಮ್ಮ ಮನೆಗೆ ಬಂದರೆ ಒಂದನ್ನೂ ರೆಡಿ ಮಾಡಿಸಿಟ್ಟಿಲ್ಲ. ಯಾಕೆ ಅಂತ ಕೇಳಿದ್ರೆ ಏನು ಗೊತ್ತಾ, ಬ್ರದರ್ 3 ತಿಂಗಳಲ್ಲಿ ಲೀಸ್ ಖಾಲಿ ಮಾಡ್ತೀನಿ ಬ್ರದರ್. ಅದಕ್ಕೆ ಯಾಕೆ ನಾನು ಏನು ಮಾಡಲಿ? ಪೇತ್ರನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ? ಈ ಗುಡಾರಕ್ಕೆ ನಾನು ಹೆಚ್ಚು ಇನ್ವೆಸ್ಟ್ ಮಾಡಲ್ಲ. ಯಾಕಂದರೆ ನನಗೊಂದು ದಿವಸ ಇದೆ, ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಪರಲೋಕದ ಆಶೀರ್ವಾದಕ್ಕಾಗಿ. ಈ ವಾರ ನಾನು ಮೈಸೂರಲ್ಲಿ ಇಳಿದೆ, ರ್ಯಾಪಿಡೋಲ್ ಒಬ್ಬರು ಬಂದು ನನ್ನ ಪಿಕ್ ಮಾಡಿದ್ರು. ದಿಢೀರಂತ ಪ್ರೈಸ್ ದ ಲಾರ್ಡ್ ಅಂದ್ರು. ಏನಪ್ಪ ಇವನು ಪ್ರೈಸ್ ದ ಲಾರ್ಡ್ ಅಂತಿದ್ದಾನೆ ಅಂದರೆ, ಬ್ರದರ್ ನಿಮ್ಮದು ಸಂಸ್ಥಾನ ಚರ್ಚ್ ಅಂತ ಬಂತು ಫೋನಲ್ಲಿ, ನೀವು ಪಾಸ್ಟ್ರಾ? ಹೌದಪ್ಪ. ಕರ್ಕೊಂಡೋಗ್ಬಿಟ್ಟ. 50 ರೂಪಾಯಿ. ನಾನು ಹೇಳಿದೆ ಪೇ ಮಾಡೋಕ್ಕೆ ಹೋದೆ. ಬೇಡ ಬೇಡ ಬೇಡ, ನಿನ್ನೆ ಮೆಸೇಜ್ ಕೇಳಿದ್ದೀನಿ, ಸೇವಕರಿಗೆ ಏನಾದರೂ ಮಾಡೋದು ನಮಗೆ ನಿತ್ಯತೆಯಲ್ಲಿ ಫಲ ಕೊಡುತ್ತಂತೆ, ದಯಮಾಡಿ ಕಾಸಿಸ್ಕೋಬೇಡಿ. ಯಾರ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾಡಿ ಏನೇನೋ ಹಾಳುಗಳು ಮಾಡಿ ತನ್ನ ಹೆಂಡತಿ ಮಕ್ಕಳುಗಳನ್ನೆಲ್ಲ ಬೀದಿ ಪಾಲು ಮಾಡಿ, ಕಡೆಯದಾಗಿ ದೇವರ ವಾಕ್ಯವನ್ನು ತಿಳಿದು ಅರಿವಿಗೆ ಬಂದು, ಕಡೆಯದಾಗಿ ನನ್ನ ಮನೆಗೆ ಬಂದಾಗ ಸುಮಾರು ಒಂದು ಅರ್ಧ ಗಂಟೆ ನನ್ನ ಹತ್ರ ಮಾತಾಡಿಸ್ಕೊಂಡು ಪ್ರೇಯರ್ ಮಾಡಿಸ್ಕೊಂಡು ಹೋದರು. ಹೋಗೋವಾಗಲೂ ನಾನು ಹೇಳ್ತಾ ಇದ್ದೀನಿ, ಬ್ರದರ್ ಪ್ಲೀಸ್ ಆ ದುಡ್ಡು ನಾನು ಪೇ ಮಾಡಿಬಿಡ್ತೀನಿ, ಪ್ಲೀಸ್ ಪಾಸ್ಟ್ರೇ. ನಾವು ಸೇವಕರುಗಳಿಗೆ ಮಾಡುವಂಥ ಪ್ರತಿಯೊಂದಕ್ಕೂ ಪ್ರತಿಫಲ ಇದೆ ಅನ್ನೋದನ್ನ ಆ ವ್ಯಕ್ತಿ ಹೇಳುವಾಗ ಸಿಕ್ಕಿದ್ದ ಅರ್ಧ ಗಂಟೆಯಲ್ಲಿ ನನಗೂ ಅರಿವು ಬರಬೇಕು. ಏನಂತ? ನಿತ್ಯತೆಗಾಗಿ ಯೋಚನೆ ಮಾಡುವಂಥ ಕೆಲವರುಗಳು ಇವತ್ತು ಕರ್ನಾಟಕದಲ್ಲಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ? ಪೌಲನು ಒಂದನ್ನು, ಪೇತ್ರನು ಹೇಳ್ತಾ ಇದ್ದೀನಿ, ನಾನು ಒಂದನ್ನು ಪ್ರೇಯರ್ ಮಾಡ್ಕೊಂಡು ಹೋಗೋಣ. ದೇವರೇ, ಈ ವರ್ಷದಲ್ಲಿ ನಾನು ಬೇರೆಯವರ ಪ್ರಯೋಜನಕ್ಕಾಗಿ ಏನಾದರೂ ನನ್ನನ್ನು ಮಾಡು ಸ್ವಾಮಿ. ಎಷ್ಟು ಜನ ಮಾಡ್ತೀರಾ ಆ ಥರ? ನಿಮ್ಗೆ ಗೊತ್ತು ಇಷ್ಟ ಇಲ್ಲ ಅಂತ, ಆದರೂ ಪರವಾಗಿಲ್ಲ ಮಾಡಿರಿ. ಅದು ಮಾಡೋದು ನಿಮ್ಗೆ ಕಷ್ಟ ಆಗ್ಬೋದು, ಆದರೆ ಬೇರೆಯವ್ರ ಪ್ರಯೋಜನಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ, ಖಂಡಿತವಾಗಿ ನಿಮ್ಗೆ ಆ ಶಕ್ತಿಯನ್ನು ದೇವರು ಕೊಡ್ತಾನೆ. ಮತ್ತೆ ನೀವು ನೋಡೋದಾದರೆ 3:14 ವಾಕ್ಯದಲ್ಲಿ, 3:14 ಬೇಗ, 2 ಪೇತ್ರ 3:14, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು. ಏನಾಗಿರ್ಬೇಕಂತೆ? ಮೊನ್ನೆ ನಾನು ಆಟೋದಲ್ಲಿ ಹೋಗ್ತಿದ್ದೆ, ನನ್ನ ಮುಂದೆ ಒಂದು ಆಟೋ ಹೋಯ್ತು. 6 ನೋಡಿತಾನೇ ಇದ್ದ. ಏನು ಹಾಕ್ಕೊಂಡಿದ್ದಾನೆ ಗೊತ್ತಾ ಅವನು ಆಟೋಲಿ? ಇವನು 6 ನೋಡಿತಾವನೆ, ಅವನ ಆಟೋ. ಶಾಂತವಾಗಿರಿ, ಯಾವುದು ಶಾಶ್ವತವಲ್ಲ. ಅವನು ಆಟೋವನ್ನು ಹಾಕ್ಕೊಂಡಿರೋದು ಮುಂದೆ, ಇವನು ಹೊಡಿತಾ ಇರೋದು ಆಟೋ 6. ಅವನು ಹಾಕ್ಕೊಂಡಿರೋದು ಬೋರ್ಡು ಯಾವುದು? ಇಲ್ಲಿ ವಾಕ್ಯ ನೋಡ್ರಿ ಏನು ಹೇಳ್ತಾ ಇದೆ. ನೀವು ಶಾಂತರಾಗಿರಿ. ಏನಕ್ಕೆ ಶಾಂತರಾಗಬೇಕಂತೆ ನೋಡ್ರಿ, ಆ ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತೆ. ಏನಂತೆ? ಇವುಗಳನ್ನು ಎದುರು ನೋಡುವವರಾಗಿರೋದರಿಂದ ಶಾಂತರಾಗಿದ್ದು. ಯಾಕೆ ಶಾಂತರಾಗಬೇಕು ಗೊತ್ತಾ? ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ನೀವೇನು ಮಾಡಿರಿ? ಪ್ರಯಾಸ ಪಡ್ರಿ. 3ನೇದಾಗಿ ಬೇಗ ಹೇಳೋಣ, ನಾವು ಯಾಕೆ ಪ್ರಯಾಸ ಪಡಿರಬೇಕು? ಪ್ರತ್ಯಕ್ಷತೆಯನ್ನು ನೆನೆಸಿ ನಾವು ಪ್ರಯಾಸ ಪಡಬೇಕು. ಇವುಗಳನ್ನು ಎದುರು ನೋಡುವವರಾಗಿರೋದ್ರಿಂದ. ಯಾವುಗಳನ್ನು? 14ನೇ ವಾಕ್ಯ ಹೇಳ್ತಾ ಇದೆ, ಇವುಗಳನ್ನು ಎದುರು ನೋಡ್ರಿ. ಯಾವುಗಳನ್ನ ಎದುರು ನೋಡಬೇಕು? 13ನೇ ವಾಕ್ಯ, ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ. ದೇಶದ ಸುತ್ತಮುತ್ತಲು ಎಲ್ಲ ರಾಜ್ಯಗಳು ಬೆಂಕಿಗೋಸ್ಕರ ಸಿದ್ಧ ಆಗಿದೆ, ಪರಮಾಣುಗಳು ಸಿದ್ಧವಾಗಿದೆ, ಆಟಮ್ ಬಾಂಬ್ಗಳು. ಯಾವಾಗ ಟ್ರಂಪು ಲೈಫ್ಗಳು ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಎಣ್ಣೆ ತಗೊಳ್ಳೋವಾಗ ಹೇಳ್ತಾ ಇದ್ದೇನೆ, ಸರ್ ನಮಗೆ ಗೊತ್ತಿಲ್ಲ, ವಾರ್ ಮುಗಿದ ಮೇಲೆ ಎಣ್ಣೆ ರೇಟ್ ಜಾಸ್ತಿ ಆಗ್ಬೋದು. ಇವೆಲ್ಲ ನಿಮ್ಮ ಲೈಫ್ಗಳು ಬರೀ ಜೀವನ ಅಂತ ತಿಳ್ಕೊಬೇಡ್ರಿ. ಸುದ್ದಿಯನ್ನು ನೋಡಿದ್ರೆ ಒಂದು ಗೊತ್ತಾಗಬೇಕು, ದೇವರು ನೂತನ ಆಕಾಶ ಮಂಡಲವನ್ನು, ಭೂಮಂಡಲವನ್ನು ಏನು ಮಾಡ್ತಾ ಇದ್ದಾನೆ? ಸಿದ್ಧ ಮಾಡ್ತಾ ಇದ್ದಾನೆ. ವಾಕ್ಯ 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಹೇಳುತ್ತೆ ಕೆಳಗಡೆ ಭಾಗದಲ್ಲಿ, ಪೂರ್ವ ಕಾಲದಲ್ಲಿ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಳ್ತು. 6ನೇ ವಾಕ್ಯ ಏನು ಹೇಳುತ್ತೆ? 7ನೇ ವಾಕ್ಯದಲ್ಲಿ, ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಯಾವುದರಿಂದ ನಾಶ ಆಗುತ್ತಂತೆ? ಬೆಂಕಿಯ ಮೂಲಕ. ನಾಶಗಳು ಸುತ್ತಮುತ್ತಲು ಆಗ್ತಾ ಇರೋದ್ರಿಂದ ಯೋಚನೆ ಮಾಡಬೇಡ್ರಿ, ಅಯ್ಯೋ ಇನ್ನೂ ನಮ್ಮನೆ ಡೋರ್ಗೆ ಬಂದಿಲ್ವಲ್ಲ ಅಂತ ಎಲ್ಲರೂ ಕೂಲಾಗಿದ್ದೀವಿ. ಆದರೆ ನಮ್ಮ ಮನೆ ಡೋರ್ಗೆ ಬರೋಷ್ಟರಲ್ಲಿ ನಾವು ಮನೆ ಒಳಗಡೆ ಇರಲ್ಲ. ಅಂಥ ಸ್ಥಿತಿಗೆ ಜಗತ್ತು ತಲುಪುತ್ತೆ. ಆದರೆ ಇವುಗಳನ್ನೆಲ್ಲ ಮಾಡುವಾಗ, ಇವೆಲ್ಲ ನಡೀತಾ ಇರೋದನ್ನು ನೋಡುವಾಗ, ಪೇತ್ರನ ಅವತ್ತು ಹೇಳಿದ್ದು ರೀ, ಇದೆಲ್ಲ ಇರುವಾಗ ನಾನು ಏನು ಮಾಡಬೇಕಂತೆ? 11ನೇ ವಾಕ್ಯದಲ್ಲಿ ನೋಡ್ರಿ, ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಏನು ಮಾಡಬೇಕಂತೆ? ಎದುರು ನೋಡುತ್ತಾ, ಹಾರೈಸ್ತಾ, ಎಷ್ಟೋ ಪರಿಶುದ್ಧವಾದಂಥ ಏನಾಗಬೇಕಂತೆ? ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರ್ಬೇಕಲ್ಲ. ದೇವರ ಬರೋಣ ಹತ್ರ ಆಗ್ತಾ ಇರೋದ್ರಿಂದ ನಾವು ಪರಿಶುದ್ಧವಾಗಬೇಕು. ಇಂಟೆಗ್ರಿಟಿ, ಯಥಾರ್ಥತೆ, ಪರಿಶುದ್ಧತೆ ಅಂದರೆ ಅರ್ಥ ಏನು? ಡೂಯಿಂಗ್ ರೈಟ್ ಥಿಂಗ್ ವೆನ್ ನೋ ಬಡಿ ಈಸ್ ವಾಚಿಂಗ್. ನಿಮ್ಮ ಮನೆಗಳಲ್ಲಿದ್ದಾಗ, ಯಾರು ನಿಮ್ಮನ್ನು ನೋಡದೇ ಇದ್ದಾಗಲೂ ನೀವು ಸರಿಯಾದದ್ದನ್ನು ಮಾಡಿದ್ರೆ ನಿಮ್ಮಲ್ಲಿ ಪರಿಶುದ್ಧತೆ ಇದೆ. ನಿಮಗಿದು ಅರಿವಿರಲಿ.
ನಿಮ್ಮ ಕೈಗಳಲ್ಲಿ ಫೋನ್ಗಳಿರ್ಬೋದು. ನಾನು ಕೂಡ ಈ ವಾರದಲ್ಲಿ ಅನೇಕ ಸಾರಿ ಮನೆಗಳಿಗೆ ಹೋಗ್ತೀನಿ. ಒಂದು ದಿವಸ ಎಲ್ಲ ಒಂದೊಂದು ಮನೇಲಿ, ಈ ವಾರದಲ್ಲೂ ಒಬ್ಬರು ಮನೇಲಿ ಫುಲ್ ಡೇ ಇದೆ, ಯಾರೂ ಮನೇಲಿಲ್ಲ, ಇಂಟರ್ನೆಟ್ ಇದೆ, ಎಲ್ಲ ಇದೆ. ಎಲ್ಲ ಅವಕಾಶಗಳು, ಪಾಪ ಮಾಡಲಿಕ್ಕೆ ಅನೇಕ ಅನುಕೂಲಗಳಿರುವಂಥ ಜಾಗಗಳಲ್ಲಿ ದೇವರು ನಿಮ್ಮನ್ನು ನಮ್ಮನ್ನು ಇಟ್ಟಾಗಲೂ, ಅಲ್ಲಿ ಕುಳಿತಿರುವಾಗಲೂ ನಾನು ನನ್ನ ಫೋನ್ ಹೆಂಗೆ ಹ್ಯಾಂಡ್ಲ್ ಮಾಡ್ತೀನಿ, ನಾನು ಆ ಮನೆಯಲ್ಲಿ ಹೇಗೆ ಕಳೀತೀನಿ, ಅದೇ ನನ್ನ ಯಥಾರ್ಥತೆ. ಯಾರು ನನ್ನ ನೋಡ್ತಾ ಇಲ್ಲ, ನನ್ನ ವಿಶ್ವಾಸಿಗಳು ಇಲ್ಲ, ನನ್ನ ಹೆಂಡತಿ ಇಲ್ಲ, ಯಾರೂ ನನ್ನ ವಾಚ್ ಮಾಡ್ತಾ ಇಲ್ಲ. ಆದರೂ ನನ್ನನ್ನು ವಾಚ್ ಮಾಡುವಂಥ ಒಬ್ಬ ದೇವರಿದ್ದಾನೆ. ಆ ಒಂದು ಅರಿವು ನನಗೆ ಬಂದುಬಿಟ್ರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಭಾಳ ಪಾಪಗಳಿಂದ ಬಿಡುಗಡೆ ಹೊಂದ್ಕೊಳ್ತೀರ. ಇದು ನನ್ನನ್ನು ಬಿಡುಗಡೆ ಮಾಡಿದ ಸತ್ಯ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಜವಾದ ಸ್ವತಂತ್ರ ಮಾಡೋದ್ರಿಂದಲ್ಲ, ಮಾಡದೇ ಇರೋದ್ರಿಂದ. ನಿಜವಾದ ಸ್ವತಂತ್ರ ಯಾವುದು ಗೊತ್ತಾ? ಕೆಲವನ್ನ ಮಾಡಿ ಎಂಜಾಯ್ ಮಾಡಿದ್ಮೇಲೆ ನೀವು ಅಳೋದಲ್ಲ, ಮಾಡದೆ ಒಂದು 5 ನಿಮಿಷ ಸೈಲೆಂಟ್ ಆಗಿದ್ದು ನೋಡ್ರಿ, ಅದರಲ್ಲಿ ಬರುವಂಥ ತೃಪ್ತಿ. ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಯಥಾರ್ಥವಾಗಿ, ಅದಕ್ಕೆ ಪೇತ್ರನು ಹೇಳ್ತಾ ಇದ್ದಾನೆ, ಅವನು ಕಣ್ಣೀರಿನಿಂದ ಮೋಸ್ಟ್ಲಿ ಬರೆದಿರ್ಬೋದು ಈ ಮಾತುಗಳನ್ನ. ಯಾಕಂದರೆ ನನ್ನನ್ನು ನೋಡುವ ಒಬ್ಬ ದೇವರಿದ್ದಾನೆ. ಅದಕ್ಕೆ ಚಾರ್ಲ್ಸ್ ಸ್ಪರ್ಜನ್ ಭೂಮಿಯಲ್ಲಿದ್ದಾಗ ಅವನ ಪುಸ್ತಕಗಳು ಮಾರಿದ ಹಣ ಎಲ್ಲ ಬರುವಾಗ ಜನರು ಏನೇನೋ ಮಾತಾಡಿದ್ರು. ಕೆಲವರು ಅವನ ಕೋಳಿಗಳನ್ನೆಲ್ಲ ಬೆಳೆಸ್ತಿದ್ದಂತೆ. ಅವನು ಬರುವಂಥ ಹಣನೆಲ್ಲ ನೋಡುವಾಗ ವಿಶ್ವಾಸಿಗಳು ಏನೇನೋ ಮಾತಾಡ್ತಾ ಇದ್ರು. ಇನ್ನು ಕೆಲವರು ಹೇಳಿದ್ರು, ಸ್ಪರ್ಜನ್ ಒಬ್ಬ ಜಿಪಣ ಅಂದರು. ಒಂದು ದಿವಸ ಸ್ಪರ್ಜನ್ ಸತ್ತೋದ, ಚಾರ್ಲ್ಸ್ ಸ್ಪರ್ಜನ್ ಸೇವಕ ಸತ್ತಾದ ಮೇಲೆ ಕೆಲವು ಫ್ಯಾಮಿಲಿಗಳು ಮಾತ್ರ ಅಳ್ತಾನೆ ಇದ್ರಂತೆ. ಆ ಫ್ಯಾಮಿಲಿಗಳು ಏನಂತ ಅಳ್ತಾ ಇದ್ರಂತೆ, ನಮ್ಮ ಪಾಸ್ಟ್ರು ಚಾರ್ಲ್ಸ್ ಸ್ಪರ್ಜನ್ ಬದುಕಿರೋವರೆಗೂ ಅವ್ರಿಗೆ ಬಂದಂಥ ಹಣಗಳಲ್ಲಿ ನನ್ನ ಗಂಡ ಸತ್ತೋದಂಥ ನನ್ನ ಫ್ಯಾಮಿಲಿಗೆ ಪ್ರತಿ ವರ್ಷ ಹೆಲ್ಪ್ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಭೂಮಿಯಲ್ಲಿರುವಾಗ ಅವ್ರಿಗೆ ಕೊಟ್ಟಂಥ ಪಟ್ಟ ಚಿಪಣ, ಹಣದಾಸೆ ಅವನು ಅಂತ. ಆದರೆ ಬದುಕಿದ್ದು ಯಾವುದಕ್ಕೋಸ್ಕರ? ದೇವರ ಪ್ರತ್ಯಕ್ಷತೆಯಲ್ಲಿ ನಿರ್ಮಲನಾಗಿ. ಅದಕ್ಕೆ ಈ ವಾರ ನಾನು ಒಂದನ್ನು ಯೋಚನೆ ಮಾಡ್ತಾ ಇದ್ದೆ, ನೀವು ಏನು ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ರಿ ಅದು ಭಾಳ ಮುಖ್ಯ. ನೆನ್ನೆನೂ ಒಂದು ಸಂಗತಿ ಕೇಳಿದೆ, ಯಾರೋ ಬರ್ತಿದ್ದಾರೆ ಅನ್ನೋದಕ್ಕೋಸ್ಕರ ಕೆಲವ್ರನ್ನ ರೆಡಿ ಮಾಡಿಡೋದು, ಯಾವುದೋ ಒಂದು ಒಳ್ಳೇದು. ಯಾಕಂದರೆ ಏನು ಮಾಡ್ತೀರಲ್ಲ, ಯಾಕೆ ಮಾಡ್ತಿದ್ದೀನಿ, ಪ್ರಸಂಗ ನಾನು ಮಾಡ್ತಾ ಇದ್ದೀನಿ, ಏನಕ್ಕೆ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗಿ ಎಲ್ಲರಿಂದ ಒಂದು ಸ್ವಲ್ಪ ದುಡ್ಡು ಬಂದು ಓ ಅಂದ, ಯಾಕೆ ಮಾಡ್ತಾ ಇದ್ದೀನಿ? ನಿತ್ಯತೆಯಲ್ಲಿ ಈ ಪ್ರಸಂಗಗಳು ಜನರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಅರಿವಿನಲ್ಲಿ ನಾನು ಪ್ರಸಂಗ ಮಾಡಿದ್ರೆ ನನ್ನ ಪ್ರಸಂಗಕ್ಕೆ ಬೆಲೆ. ಅದೇ ರೀತಿ ನೀವುಗಳು ಕೂಡ ಮಾಡ್ತಾ ಇದ್ರೆ, ಏನಾದರೂ ಮಾಡ್ತಾ ಇದ್ರೆ, ಮೊದಲನೇ ಪ್ರಶ್ನೆ ಲೆನಾರ್ಡ್ ರಾವೆನ್ ಇಲ್ಲಿ ಹೇಳ್ತಾರೆ, ಏನು ಮಾಡಿದೆ ಅಂತಲ್ಲ, ಯಾಕೆ ಮಾಡಿದೆ. ಯಾರನ್ನಾದರೂ ಬುದ್ಧಿ ಹೇಳಿದ್ರೆ, ಯಾರಿಗಾದರೂ ಗದರಿದ್ರೆ, ಯಾರಿಗಾದರೂ ಏನಾದರೂ ಮಾಡಿದ್ರೆ ಒಂದು ಅರಿವಿರಬೇಕು. ನಾನು ಅವನ್ನ ಗದರ್ತಾ ಇರೋದು ಅವನ ಪರಲೋಕಕ್ಕೆ ಹೋಗಬೇಕು ಅನ್ನೋ ಅರಿವಿನಲ್ಲಿರಬೇಕು. ನನ್ನ ಕೋಪನ ಸಾಧಿಸಿ ಅವನು ಹೆಂಗಾದರೂ ನಾಶ ಮಾಡಬೇಕು ಅನ್ನೋದಲ್ಲ. ಕೆಲವರು ನಮಗೇನಾದರೂ ದ್ರೋಹ ಮಾಡಿದರೆ ವಾಪಸ್ ಅವನಿಗೆ ತಿರುಗಿ ಹೆಂಗೆ ದ್ರೋಹ ಮಾಡೋದು. ಯಾವುದನ್ನು ಕೂಡ ಸ್ವಲಾಭ ಇಲ್ಲದೆ ದೇವರ ಒಂದು ಉದ್ದೇಶದಲ್ಲಿ, ದೇವರೇ ನೀನು ನೋಡ್ತಿದ್ದೀಯಾ ಅನ್ನೋ ಅರಿವಿನಲ್ಲಿ ನಾನು ಮಾಡಲಿಕ್ಕೆ ಆರಂಭಿಸಿದಾಗ ನಾನು ನಿರ್ದೋಷಿ ಆಗ್ತೇನೆ, ನಾನು ನಿರ್ಮಲನಾಗ್ತೇನೆ. ನನಗೆ ಹೋಗಿ ನಿಂತ್ಕೊಳ್ಳೋವಾಗ ಏನೂ ಅನಿಸಲ್ಲ. ಅದಕ್ಕೆ ನೀವು ಲೋಕ ನೋಡ್ರಿ, ಹೋದ ವಾರ ಬಂದವರು ಹೊಗಳ್ತಾರೆ. ನನ್ನ ನಡೆಸಿದಂಥ ಸೇವಕರು ಹೇಳಿದ್ರು, ಯಾರು ಹೊಗಳಿದ್ರು ತೆಗಳಿದ್ರು ಏನು ಮನಸ್ಸಿನಲ್ಲಿ ಇಟ್ಕೋಬೇಡ. ಹಳೆಯ ಸೇವಕರು ಹೊಗಳಿದ್ರು ಏನೂ ಇಟ್ಕೋಬೇಡ, ತೆಗಳಿದ್ರು ಏನೂ ಅನ್ಕೋಬೇಡ. ಯಾಕಂದರೆ ಈ ಲೋಕ, ನಿಜವಾಗಲೂ ಹೇಳ್ತೀನಿ ಕೇಳ್ರಿ, ಈ ಲೋಕ ಅವತ್ತು ಆ ಭಕ್ತರು ನನಗೆ ತೋರಿಸಿದ್ದು 1 ಸಮುವೇಲ 10:34. ನಿಮ್ಮ ಜೀವನದಲ್ಲೂ, ನಿಮ್ಮ ಕಂಪನಿಗಳಲ್ಲಿ, ನೀವಿರೋ ಜಾಗಗಳಲ್ಲಿ ಇವತ್ತೆಲ್ಲ ಜನ ಹೊಗಳ್ತಿದ್ದಾರಾ, ನಿಮ್ಮನ್ನು ಮೇಲೆತ್ತುತ್ತಿದ್ದಾರಾ ಅಥವಾ ನಿಮ್ಮನ್ನು ಕೆಳಗಾಗ್ತಿದ್ದಾರಾ? 1 ಸಮುವೇಲ ಆ ಸತ್ಯವನ್ನು ನೀವು ಯಾವತ್ತೂ ಮರಿಬಾರ್ದು. 1 ಸಮುವೇಲ 10:24. ಸೌಲನನ್ನು ಏನು ಮಾಡಿದ್ರು? ರಾಜನಾಗಿ ಮಾಡ್ತಾರೆ. ಬೇಗ ನೋಡೋಣ. 10:24 ಏನು ಹೇಳುತ್ತೆ? ಸಮುವೇಲನು ಎಲ್ಲ ಜನರಿಗೆ ಏನು ಹೇಳಿದಂತೆ, ಅರಸನು ಚಿರಂಜೀವಿಯ ಆಗಿರಲಿ ಎಂದು ಎಲ್ಲರೂ ಏನು ಮಾಡಿದ್ರಂತೆ, ಆರ್ಭಟಿಸಿದ್ರು ಅಂತ ಎಲ್ಲರೂ ಹೊಗಳಿದ್ರು. ಆದರೆ 27ನೇ ವಾಕ್ಯ 1 ಸಮುವೇಲ 10:27, ಕೆಲವು ಮಂದಿ 27 ಕಾಕಪೋಕರು ಇವನೋ ನಮ್ಮನ್ನು ರಕ್ಷಿಸುವನು. 312 ಹಳೆ ಒಡಂಬಡಿಕೆಯಲ್ಲಿ ಕೆಲವರೆಲ್ಲ ಹೊಗಳಿದ್ರು, ರಾಜ ಮಾಡಿದ್ರು ಅಂತ. ಇನ್ನು ಕೆಲವರು ಏನು ಹೇಳಿದ್ರು, ಇವನೋ ನಮ್ಮನ್ನು ಕಾಪಾಡೋನು ಅಂತ ಕರೆದ್ರು. ಅವ್ರ ಹೆಸರು ಏನು ಗೊತ್ತಾ? ಬೈಬಲ್ ಹೇಳೋದು ಕಾಕಪೋಕರು. ಪಕ್ಕದಲ್ಲಿರೋ ಹೇಳಿ, ಕಾಕಪೋಕರು ಹೇಳ್ರಿ ಮಾತಾಡ್ರಿ. ಕಾಕಪೋಕರು ಕಂಪ್ನಿಲೂ ಇರ್ತಾರೆ, ಮನೇಲೂ ಇರ್ತಾರೆ, ಚರ್ಚಲ್ಲೂ ಇರ್ತಾರೆ.
ಕಾಕಪೋಕ್ರಿಗೆ ಮಾತಾಡ್ದಿರೋ ಸಮಾಧಾನನೇ ಇರಲ್ಲ. ಅವ್ರು ಕಾಕಪೋಕ್ರು ಯಾವಾಗಲೂ ನೀವೇನು ಮಾಡಿದ್ರು ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಆ ಕಾಕಪೋಕ್ರಿಗೆ ಪೋಕ್ರು ಥರ ನೀವು ಮಾತಾಡಬಾರ್ದು. ಸೌಲ ಏನು ಮಾಡಿದ್ನಂತೆ ಗೊತ್ತಾ? ಆ ಪದ ನನಗೆ ತುಂಬ ಇಷ್ಟ. ಆದರೂ ಸೌಲನ್ ಏನು ಮಾಡಿದ್ನಂತೆ? ಸುಮ್ಮನಿದ್ನು. ಎಲ್ಲರೂ ಹೇಳಿ, ಏನು ಮಾಡಬೇಕು ಅಂದ್ರೆ ಅರ್ಥ ಏನು? ಕೆಲವು ಸಾರಿ ತಮಿಳಲ್ಲಿ ಹೆಂಗೆ ಹೇಳುತ್ತೆ ಗೊತ್ತಾ? ಕಾದು ಕೇಳಾದವನ್ ಪೋಲ್ ಇರಂದಾನಂತಿದೆ. ಅಂದರೆ ಕಿವಿನೇ ಕೇಳಿಸ್ಲಿಲ್ವಂತೆ ಅವನಿಗೆ, ಹಂಗಿರ್ಬೇಕಂತೆ. ಏನು ಮಾಡಬೇಕು? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆ, ನಿಮ್ಮ ಚರ್ಚು, ನಿಮ್ಮ ಜನ, ಯೂಟ್ಯೂಬ್ ಜನರುಗಳು ಯಾರೇ ಏನು ಹೇಳಿದ್ರು ನಿಮ್ಗೊಂದು ಅಂದ ಅರಿಬರಿಬೇಕು. ನೀವು ದೇವರಲ್ಲಿ ಯಾರಾಗಿದ್ದೀರಾ ಅಂತ ನಿಮ್ಗೇನಾದರೂ ಮನಸ್ಸಲ್ಲಿ ಯಾವಾಗಲೂ ಒಂದು ಧೈರ್ಯ ಇದ್ದರೆ, ಯಾರು ಹೇಳೋದಕ್ಕೂ ನೀವು ಕಿವಿ ಕೇಳಿದವ್ರಂಗೆ ಇರ್ತೀರ. ಯಾಕೆ ಗೊತ್ತಾ? ಈ ಜಗತ್ತು, ಪೇತ್ರನು ಈ ಮಾತನ್ನು ಹೇಳುವಾಗ ನೀವು ಅರ್ಥ ಮಾಡ್ಕೋಬೇಕು. ಅವನ್ನ ಸಾಯಿಸ್ತಾರ್ರಿ, ತಲೆ ಕೆಳಗಾಗಿ ಅವನ್ನ ಹೊಡೆದು ಸಾಯಿಸ್ತಾರೆ. ಅವನ್ನ ತಲೆ ಕೆಳಗಾಗಿ ಸಾಯಿಸುವಾಗ ಪೇತ್ರನು ಬರೀತಾ ಇದ್ದಾನೆ. ಸಾಯೋಕ್ಕೆ ಮುಂಚೆ ಒಂದು ಲೆಟರ್ ಬರೆದು ಸತ್ತಿದ್ದಾನೆ ಅಂದರೆ ಅದು ಸಾಧಾರಣ ವಿಷಯ ಅಲ್ಲ. ಯಾಕಂದರೆ ಭೂಮಿಲಿ ಅವನಿಗೆ ನ್ಯಾಯನೇ ಸಿಗಲಿಲ್ಲ. ಅವನೇನು ದ್ರೋಹ ಮಾಡ್ದ? ತನ್ನನ್ನು ಪ್ರೀತಿಸಿದಂಥ ಯೇಸುವಿನ ಬಗ್ಗೆ ಹೇಳ್ದ. ಆದರೆ 2 ಪೇತ್ರ ಬರೆದ ಮೇಲೆ ಅವನ ತಲೆ ಕೆಳಗೆ ಸಾಯಿಸ್ತಾರೆ. ಆ ಒಂದು ಅರಿವಿನಲ್ಲಿ ಅವನು ಬರೆದಂಥ ಲೈನ್ನ ನೀವು ಓದಬೇಕು. ಏನಂತ ಹೇಳ್ತಾ ಇದ್ದಾನೆ? ನೂತನ ಆಕಾಶ ಭೂಮಂಡಲಗಳು ಏನಾಗುತ್ತೆ? ಎದುರು ನೋಡ್ತಾ ಇದ್ದೇವೆ. 13ನೇ ವಾಕ್ಯ ಏನು ಹೇಳ್ತಾನೆ? ಅವುಗಳಲ್ಲಿ 2 ಪೇತ್ರ 3:13 ಲಾಸ್ಟ್ ವಾಕ್ಯ ಏನು ಹೇಳ್ತಾನೆ? ನೂತನ ಭೂಮಂಡಲವನ್ನು ನಾವೇನು ಮಾಡ್ತಾ ಇದ್ದೀವಿ? ಎದುರು ನೋಡ್ತಾ ಇದ್ದೇವೆ. ಏನಿದೆಯಂತೆ? ಅವುಗಳಲ್ಲಿ ನೀತಿಯು ಏನಾಗಿರುವುದು? ಹಲ್ಲೆಲೂಯಾ. ಅಲ್ಲಿ ಏನಿದೆ ಗೊತ್ತಾ? ಅವನಿಗೆ ನ್ಯಾಯ ಇದೆ. ಆಮೇನ್. ಪರಲೋಕದಲ್ಲಿ ಅವನಿಗೇನಿದೆ? ನೀತಿ ಇದೆ. ಅಲ್ಲಿ ಅವನಿಗೆ ವಾಗ್ದಾನ ಮಾಡಿರುವಂಥ ಮನೆ ಇದೆ. ಅಲ್ಲಿ ನನ್ನ ಬೈಬಲ್ ಟೀಚರ್ ಒಂದು ಹೇಳಿದ್ದು ನನ್ನನ್ನು ತುಂಬ ಧೈರ್ಯಪಡಿಸ್ತು. ಇಬ್ರಿಯ 11:37 ಬನ್ನಿರಿ. ಇಬ್ರಿಯ 11:37 ಅಲ್ಲಿ ವಾಕ್ಯ ಏನು ಹೇಳುತ್ತೆ? ಕೆಲವು ವಿಶ್ವಾಸಿಗಳು ಸಭೆಗಳಲ್ಲಿರೋರು, ಅದಕ್ಕೆ ತಾಳ್ಮೆಯಿಂದ ಹೇಳ್ತೀನಿ, ಯಾರಾದರೂ ಕಾಯಿಲೆಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದರೆ ಮಾತಿಗೆ ತಾಕೋದನ್ನ ಕಲ್ತ್ಕೋಬಾರ್ದು. ನಮ್ಮ ಮನೆಯಲ್ಲಿ ಯಾರಿಗೋ ಏನೋ ಒಂದು ಆಗ್ಬಿಡ್ತು, ಅವ್ರಿಗೆ ಹಂಗೆ ಬಂದಿದ್ದ ತಕ್ಷಣ ನಾವು ಮಾತಾಡಬಾರ್ದು. ಏನಂತ ಗೊತ್ತಾ? ನಾನೊಬ್ಬ ಸೇವಕ, ನನಗೆ ಮಾತಾಡಿದ್ದಕ್ಕೇ ಇವ್ರಿಗೆ ಹಿಂಗಾಗಿರೋದು. ಈ ಮಾತೆಲ್ಲ ಯಾರು ಹೇಳ್ಬಾರ್ದು? ವಿಶ್ವಾಸಿಗಳು, ಸೇವಕರು ಹೇಳ್ಬಾರ್ದು. ಒಬ್ಬೊಬ್ರಿಗೆ ಏನಾದರೂ ಹೇಳುವಾಗ ಬಾಧೆಯಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ದರೆ ನಿಮ್ಮ ಬಂಡವಾಳ ಬೇಯಿಸ್ಕೊಳ್ಳೋ ಮಾತಾಡಬಾರ್ದು. ಅದೇನು? ನೀವು ಇನ್ನೂ ಚೆನ್ನಾಗಿ ಪ್ರೇಯರ್ ಮಾಡಬೇಕಾಗಿತ್ತು, ನೀವು ಹಂಗಿರ್ಬೇಕಾಗಿತ್ತು, ನೀವು ಹಿಂಗಿದ್ದಿದ್ರೆ ನಿಮ್ಗೆ ಹಿಂಗೆ ಬರ್ತಿರ್ಲಿಲ್ಲ. ದೇವರು ನಿಮ್ಮನ್ನು ಮುರಿದು ಬಿಡ್ತಾನೆ. ಯಾಕಂದರೆ ಕೆಲವರಿಗೆ ರೋಗಗಳನ್ನು ದೇವರು ಅನುಮತಿಸ್ತಾನೆ. ಅದು ಅವ್ರಿಗೂ ದೇವ್ರಿಗೂ ಬಿಟ್ಟಿರೋ ಕಾರ್ಯ. ಜಡ್ಜ್ಮೆಂಟ್ ಮಾಡಿ ಮಾತಾಡಿದ್ರೆ ನಿಮ್ಮ ಜೀವಿತ ಸರಿ ಇರಲ್ಲ. ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ, ಎಚ್ಚರವಾಗಿರ್ರಿ. ನೀವು ಯಾರಿಗಾದರೂ ರೋಗಗಳು ಬಂದಾಗ ಮಾತಾಡಲಿಕ್ಕೆ ಈ ಅರಿವು ನನಗೆ ಬಂದ ಮೇಲೆ ಯಾವುದೇ ಸೇವಕರು ಕಾಯಿಲೆಯಲ್ಲಿದ್ದಾರಾ ಇಮಿಡಿಯೇಟ್ ನಾನು ಹೇಳೋದೇ ಇಲ್ಲ, ಯೋಚನೆ ಮಾಡ್ತೀನಿ, ನಿಧಾನಕ್ಕೆ ಯೋಚನೆ ಮಾಡ್ತೀನಿ. ಯಾಕಂದರೆ ಕೆಲವರುಗಳು ಭೂಮಿಯಲ್ಲಿ ಬಾಧೆಯಲ್ಲಿ ಹಾದು ಹೋಗ್ತಾರೆ. ಅದು ಅವ್ರಿಗೂ ದೇವ್ರಿಗೂ ಬಿಟ್ಟಿದ್ದು. ವಾಕ್ಯ ಇಲ್ಲಿ ನೋಡ್ರಿ, ಇವರೇನು ಪಾಪ ಮಾಡಿದ್ರು? 37ನೇ ವಾಕ್ಯದಲ್ಲಿ ಇರೋರು ಏನು ಪಾಪ ಮಾಡಿದ್ದಾರೆ? ಇಬ್ರಿಯ 11:37 ಕೆಲವರನ್ನ ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನ ಗರಗಸದಿಂದ ಕೊಯ್ದು ಕೊಂದರು, ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿದರು, ಕೆಲವರನ್ನ ಪ್ರೇರೇಪಿಸಿದರು, ಕೆಲವರನ್ನ ಕತ್ತಿಯಿಂದ ಕೊಂದರು. ನನಗೆ ಫೇವರೇಟ್ ಲಿಸ್ಟ್ ಅಂದರೆ ಇದೆ. ನಾನು ಈ ಭೂಮಿಯಲ್ಲಿ ಕೆಲವು ಕಾರ್ಯಗಳನ್ನ ಹೊಂದ್ಕೊಳ್ಳದೆ ಇರೋದಕ್ಕೆ ಕಾರಣ ಇವರೇ. 35ರಲ್ಲಿ ಇರೋರು ಕೆಲವ್ರನ್ನ ದೇವರಿಟ್ಟಿದ್ದಾರೆ. ಅವರು ಆಸ್ತಿ ಪಾಸ್ತಿಗಳು ಮಾಡಿಕೊಂಡ್ರು, ಬೇರೆ ರೀತಿ ಬದುಕಿದ್ರು, ಅದು ನಂಬಿಕೆ ವೀರರುಗಳೇ. ಆದರೆ ನನ್ನನ್ನು ದೇವರಿಟ್ಟಿರೋದು 37 ಅಂತ ನನಗೆ ಯಾವಾಗಲೂ ಅರಿವಿದೆ. ಅದಕ್ಕೆ ನಾನು ಈ ರೀತಿ ಬೇಕಂತ ಬದುಕ್ತಾ ಇರೋದು. ಅವರು ಯಾರು ಗೊತ್ತಾ? ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದರು. ಕುರಿ ಮೇಕೆಗಳ ಚರ್ಮಗಳನ್ನು ಏನು ಮಾಡಿದ್ರು? ಏನ್ರಿ ದ್ರೋಹ ಮಾಡಿದ್ರು ಅವರು? ಯೇಸು ಸ್ವಾಮಿನ ತಿರಸ್ಕರಿಸಿದ್ರು ಅವರು. ನಿಮಗೆ ಗೊತ್ತಾ, ಕೆಲವರನ್ನು ಬಂಡೆಗಳ ಮೇಲೆ ಚರ್ಮಗಳನ್ನು ಕಟ್ಟಾಕಿ ವಿಶ್ವಾಸಿಗಳನ್ನು ಬಿಸಿಲಿಗೆ ಬೀಸಿದ್ರಂತೆ. ಆ ಚರ್ಮಗಳು ಟೈಟ್ ಆದಷ್ಟು ವಿಶ್ವಾಸಿಗಳು ಮೂಳೆಗಳು ಮುರಿದು ಬೆಟ್ಟದ ಮೇಲೇ ಸತ್ತೋದ್ರಂತೆ. ಸಭೆಯ ಚರಿತ್ರೆ ನೀವು ಓದ್ಬಿಟ್ರೆ ನಿಮಗೆ ಈ ಬೈಬಲ್ನ ಕಣ್ಣೀರಿಲ್ಲದೆ ಓದೋಕ್ಕಾಗಲ್ಲ. ಅದಕ್ಕೆ ಬೈಬಲ್ ಸ್ಟಡಿ ಮಾಡಬೇಕು ನೀವು. ಯಾಕೆ ಹೇಳ್ತೀನಿ ಅಂದರೆ ಆ ರೀತಿ ಅವರು ಸತ್ತರು. ಆದರೆ 18ನೇ ವಾಕ್ಯ, ಇಂಥವರಿಗೆ
ಈ ಲೋಕವು ಏನಲ್ಲ, ಯೋಗ್ಯ ಸ್ಥಳವಲ್ಲ. ಇಂಥವ್ರಿಗೆ ಈ ಜಾಗ ಏನಲ್ಲ, ಯೋಗ್ಯ ಸ್ಥಳ ಅಲ್ಲ ರೀ. ಅದಕ್ಕೆ ನೀತಿವಂತರಿಗೆ, ಯಥಾರ್ಥವಂತರಿಗೆ, ನಿಸ್ವಾರ್ಥವಾಗಿ ಬದುಕುವಂಥ ಸೇವೆಗಳಿಗೂ, ಯಥಾರ್ಥವಾಗಿ ಜೀವಿಸುವಂಥ ವಿಶ್ವಾಸಿಗಳು, ದೀನತೆಯಿಂದ ಬದುಕೋರಿಗೆ ಕಂಪೆನಿ ಅವ್ರಿಗೆ ಯೋಗ್ಯತೆ ಇಲ್ಲ. ಈ ಲೋಕ ಅವರಿಗೆ ಯೋಗ್ಯವಾಗಿ ಇರಲ್ಲ. ನನ್ನ ಬೈಬಲ್ ಟೀಚರ್ ಏನು ಹೇಳಿದ್ರು ಗೊತ್ತಾ? ನೀವು ಕೇಳಿದ್ರೆ ಈ ಸತ್ಯ ನಿಮ್ಮನ್ನು ಬದಲಾಯಿಸ್ಬಿಡುತ್ತೆ. ಅವರು ಹೇಳಿದ್ರು, ಈ ಲೋಕಕ್ಕೆ ನಿಮ್ಮನ್ನಿಟ್ಕೊಳ್ಳೋಕ್ಕೆ ಯೋಗ್ಯತೆಯೇ ಇಲ್ಲ. ಈ ಲೋಕಕ್ಕೆ ನಿಮ್ಮನ್ನಿಟ್ಕೊಳ್ಳೋಕೆ ಏನಿಲ್ಲ, ಅವರಿಗಿಲ್ಲ ಅಂತ ತಿಳ್ಕೊಬೇಕು ನೀವು. ಚರ್ಚ್ಗೆ ನಾವು ಬಂದು ವಿಶ್ವಾಸಿಗಳು ಕೆಲವರು ಲೋಕದಲ್ಲೇ ಇದ್ದಾರೆ. ಲೋಕದಲ್ಲಿರೋನಿಗೆ ನಾವು ಹುಚ್ಚರಾಗಿ ಕಂಡ್ರೆ ಅವನು ನಮ್ಮನ್ನು ನಡ್ಕೊಳ್ಳೋಕ್ಕೆ ನೋಡುವಾಗ ಅವನಿಗೆ ನನ್ನ ಬೆಲೆ ಗೊತ್ತಿಲ್ಲ ಅಷ್ಟೇ. ಮನೆಯಲ್ಲಿ ಲೋಕದವರಾಗಿ ನಮ್ಮನ್ನು ನೋಡಿದ್ರೆ ಮನೆಯಲ್ಲಿರೋನಿಗೆ ನಿನ್ನ ಬೆಲೆ, ನೀನು ಕುತ್ಕೊಂಡು ಟೆನ್ಷನ್ ಆಗಿ ಅಳಬಾರ್ದು. ಅಯ್ಯೋ ನನಗೆ ತಿರಸ್ಕಾರ, ನನಗೆ ಸಂತ, ನನಗೆ ಅವಮಾನ. ಈ ಪ್ರೇಯರ್ ಎಲ್ಲ ಬಿಟ್ಬಿಟ್ಟೆ ನಾನು. ನನ್ನನ್ನು ಇಟ್ಕೊಳ್ಳೋಕ್ಕೆ ಇವ್ರಿಗೇನಿಲ್ಲ. ಯೋಚನೆ ಮಾಡಿ ನೋಡ್ರಿ, ನೀವು ಯಥಾರ್ಥವಾಗಿ ಬದುಕ್ಬಿಟ್ಟು ಈ ರೀತಿ ಅಂದರೆ ಪ್ರಾಮಾಣಿಕವಾಗಿ ಪರಿಶುದ್ಧಾತ್ಮನ ಪ್ರೇರೇಪಿತರಾಗಿ ಅಹಂಕಾರದಲ್ಲೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು. ಕೆಲವರು ಹಂಗೆ ಅನ್ಕೋಬಾರ್ದು, ನನ್ನನ್ನು ಇಟ್ಕೊಳ್ಳೋಕೆ ಯೋಗ್ಯತೆ ಇಲ್ಲ, ಹಂಗಲ್ಲ, ಅದಲ್ಲ ಅರ್ಥ. ದೇವರಿಗೆ ಯಥಾರ್ಥವಾಗಿ ನಿರ್ಮಲರಾಗಿ ನನ್ನ ಹಣದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸೇವೆಯ ತೀರ್ಮಾನಗಳಲ್ಲಿ ನಾನು ದೇವರಿಗೆ ಮಾಡುವಾಗ ಜನರುಗಳು, ಕುಟುಂಬದವರು, ಸಭೆಯವರು ಏನೇ ಯಥಾರ್ಥವಾಗಿದ್ದು ಬೇರೆ ಥರ ನಡ್ಕೊಂಡ್ರು ನನಗೊಂದು ಅರಿವು ಬರಬೇಕು, ಈ ಲೋಕ ನನ್ನನ್ನು ಇಟ್ಕೊಳ್ಳೋಕ್ಕೆ ನನಗೇನಿಲ್ಲ. ಯಾಕಂದರೆ ಈ ಲೋಕ ಕೃತಜ್ಞತೆ ಇಲ್ಲದ ಲೋಕ, ಒಳ್ಳೆಯದನ್ನು ಬೇಗನೆ ಮರೆತೋಗುವಂಥ ಲೋಕ, ಲಾಭಕ್ಕೆ ನಮ್ಮನ್ನೇ ಸೀಳುವಂಥ ಲೋಕ. ಅಂಥ ಕೆಟ್ಟ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಿಂದೆಂದಿಗಿಂತಲೂ ನಾನು ಭಾಳ ಸಂಕಟದಿಂದ ಹೇಳ್ತೀನಿ, ನಮ್ಮ ಜೀವಿತಗಳು ಹಿಂದೆಂದಿಗಿಂತಲೂ ಕೃತಜ್ಞತೆ ಇಲ್ಲದೆ ಇರುವಂಥ ಕಾಲಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ನಿಮಗೆ ಗೊತ್ತಾ, ಪೇತ್ರನು ಮಾತ್ರ ಅವತ್ತು ಅದನ್ನು ಹೇಳುವಾಗ, ಮುದುಕನಾದಾಗ ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ನಾನು ನಿಷ್ಕಳಂಕವಾಗಿ ಬದುಕ್ತಾ ಇದ್ದೀನಿ. ಅದಕ್ಕೆ ಕುರಿಗಳೇ, ದೇವರ ಮಕ್ಕಳೇ, ಮೇಕೆ ಥರ ನಾವು ಇರಬಾರ್ದು. ಪೇತ್ರನು ಕುರಿ ಮೇಯಿಸುವಂಥ ದೇವರು ಅವನಿಗೆ ಹೇಳಿದ್ರು. ನೋಡ್ರಿ, ಅಲ್ಲಿ ಯೋಹಾನದಲ್ಲಿ ಏನು ಹೇಳಿದ್ದು, ಅವನ ಸಾವು ಬಗ್ಗೆ ಹೇಳಿದ್ದು ಮಾತದು. ಯೋಹಾನ 21ನೇ ಅಧ್ಯಾಯದಲ್ಲಿ ನೋಡ್ರಿ, ಯೋಹಾನ 21ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ, 19ನೇ ವಾಕ್ಯ, 18ನೇ ವಾಕ್ಯ, ನನ್ನ ಕುರಿಗಳನ್ನು ಮೇಯಿಸು. ಕುರಿಗಳು ಮೇಯಿಸೋದು ಸುಲಭನಾ? ಕಷ್ಟ. ಆದರೆ ಕುರಿಗಳನ್ನು ಈಸಿಯಾಗಿ ಮೇಯಿಸ್ಬೋದು. ನಾನು ಕುರಿ ಮೇಯಿಸೋರನ್ನ ಇತ್ತೀಚೆಗೆ ಒಂದು ಸರಿ ಅಬ್ಸರ್ವ್ ಮಾಡಿದೆ. ಯಾವ ಕುರಿನೂ ಹಿಂಡು ಬಿಟ್ಟು ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಕುರಿ ಮೇಯಿಸೋದು ಸುಲಭ ಒಂದು ರೀತಿ. ಯಾಕೆ? ಕುರಿಗಳು ಸರಿಯಾದ ಕುರುಬಾದರೆ ಏನು ಮಾಡುತ್ತೆ ಕುರಿ? ಮಲ್ಕಪ್ಪರ, ನೀವು ಕುರಿ ಮೇಯಿಸಿದ್ರಲ್ಲ, ಏನು ಮಾಡುತ್ತೆ? ಅವೇ ಏನಾಗುತ್ತೆ? ನಾನು ಯಾವ ಮಂದೇನೋ ಇದುವರೆಗೂ ನೋಡಿದ್ದೀನೋ, ಯಾವುದೋ 2 ಕುರಿ ಆ ಕಡೆ ರೂಟ್ಗೆ ಹೋಗೋದು, ಒಂದು 10 ಕುರಿ ಈ ಕಡೆ ರೂಟ್ ಬರೋದನ್ನ ಏನು ಮಾಡಿಲ್ಲ. ನಾನು ಈ ವಾಕ್ಯ ಓದುವಾಗ ನನಗೆ ಅರ್ಥ ಆಯಿತು, ಒಬ್ಬ ಕುರುಬ ನಿತ್ಯತೆಯ ಅರಿವಿನಲ್ಲಿ ಸರಿಯಾಗಿ ಬದುಕ್ಬಿಟ್ರೆ, ಕುರಿಗಳು ಯಥಾರ್ಥವಾಗಿ ಆ ಕುರುಬನ ನಂಬಿಟ್ರೆ ಎಲ್ಲ ಕುರಿಗಳು ಒಟ್ಟಿಗೆ ಬರುತ್ತೆ. 2 ಅಲ್ಲಿಗೆ, 3 ಇಲ್ಲಿಗೆ, 10 ಅಲ್ಲಿಗೆ. ಯಾವುದು ಹೋಗುತ್ತೆ ಗೊತ್ತಾ? ಮೇಕೆ ಹೋಯ್ತದೆ. ಹಠಮಾರಿಗಳು ತಿರುಗದೇ ಇಲ್ಲ. ಚರ್ಚ್ ಒಳಗಡೆನೇ ಇದ್ದಾರೆ. ಅದಕ್ಕೆ ನಮ್ಮ ಪಾಸ್ಟ್ ಹೇಳಿದ್ದು ನಾನು ಮರೆಯೋದೇ ಇಲ್ಲ, ಚರ್ಚ್ ಒಳಗಡೆ ಚರ್ಚ್ ಇದೆ ಅಂದರು. ಚರ್ಚ್ ಮುಗಿದ್ಮೇಲೆ ಗುಡುಗುಡು ಚರ್ಚ್ದು ಯಾವ್ದು ಕೆಲಸಕ್ಕೂ ಬರಲ್ಲ, ಪ್ರೆಸೆಂಟ್. ಅದು ಸಾಯವರೆಗೂ ಅವ್ರು ಚರ್ಚ್ ಅಲ್ಲ. ಯಾಕಂದರೆ ಕೆಲವರು ಮೇಕೆಗಳಾಗಿದ್ದರೆ, ಪೇತ್ರನು ನಿಮಗೆ ಗೊತ್ತಾ ನಿಜವಾಗ್ಲೂ ಒಬ್ಬ ಕುರಿಯ ಹಾಗೆ ಯೇಸುವನ್ನು ಹಿಂಬಾಲಿಸ್ದ. ಅದಕ್ಕೆ ಬೈಬಲ್ ಆ ವಾಕ್ಯ ನೋಡ್ರಿ, ಅವನ ಪ್ರವಾದನೆ, ಅವನ ಸಾವು ಬಗ್ಗೆ ಹೇಳಿದ್ದದು. ನೀನು ಯೌವನಸ್ಥನಾಗಿದ್ದಾಗ ನೀನು ನಡು ಕಟ್ಕೊಂಡು ಇಷ್ಟ ಬಂದ ಕಡೆಗೆ ಓಡಿದೆ, ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಕೊಂಡು ನಿನಗೆ ಇಷ್ಟ ಇಲ್ಲದ ಕಡೆಗೆ ಏನು ಮಾಡ್ತಾನೆ. ಹಾಗಿದ್ರೆ ಅವನು ಸಾವಿಗೆ ಬಂದ್ರಿ. ಪೇತ್ರನ ಅದಕ್ಕೆ ಕಡೆಯದಾಗಿ ಸಾಯುವಾಗ ಅವನ ಸಾವಿನ ಬಗ್ಗೆ ಯೇಸು ಸ್ವಾಮಿ ಪ್ರವಾದನೆ ಹೇಳ್ಬಿಟ್ರು. ಒಂದು ದಿವಸ ಅವನ್ನ ಕರ್ಕೊಂಡೋಗಿ ಸಾಯಿಸ್ಲಿಕ್ಕೆ ಹೋಗುವಾಗ ಪೇತ್ರ ಹೇಳ್ತಾನೆ, ನನ್ನನ್ನು ಯೇಸು ಸ್ವಾಮಿ ಥರ ಸಾಯಿಸ್ಬೇಡ್ರಿ, ನನ್ನನ್ನು ಆ ರೀತಿ ಸಾಯಲಿಕ್ಕೆ ನನಗೇನಿಲ್ಲ, ಇಷ್ಟ ಯೋಗ್ಯತೆ ಇಲ್ಲ, ನನ್ನನ್ನು ನೀವು ಕಾಲು ಕೆಳಗೆ ಹಾಕ್ರಿ ಅಂದರು. ಪೇತ್ರನನ್ನು ಕಾಲು ಕೆಳಗಡೆ ಅವನ್ನ ಉಲ್ಟಾ ಮಾಡಿ ಅವನ 2 ಕೈಗಳಲ್ಲಿ ಮೊಳೆ ಹೊಡೆದು ಅವನ ಕಾಲುಗಳಲ್ಲಿ ಮೊಳೆ ಹೊಡೆಯುವಾಗಲೂ ಅವನ ಸಾವಿನಲ್ಲಿ ದೇವರಿಗೆ ಮಹಿಮೆಗೋಸ್ಕರ ಅವನು ಸತ್ತ. ಯಾಕಂದರೆ ಪೇತ್ರನನ್ನು ಇಟ್ಕೊಳ್ಳಿಕ್ಕೆ
ನೀರೋಗೆ ಯೋಗ್ಯತೆ ಇರಲಿಲ್ಲ. ಪೇತ್ರನನ್ನು ಇಟ್ಕೊಳ್ಳಿಕ್ಕೆ ಈ ಜಗತ್ತಿನಲ್ಲಿರುವಂಥ ರಾಜರುಗಳಿಗೆ, ಅವತ್ತಿನ ಜನರುಗಳಿಗೆ ಯೋಗ್ಯತೆ ಇರಲಿಲ್ಲ. ಅದಕ್ಕೆ ಪೇತ್ರನು ಹೇಳ್ತಾನೆ, ಹಿರೀ ಕುರುಬನು ಪ್ರತ್ಯಕ್ಷನಾಗುವಾಗ ನನಗೆ ಜೀವವೆಂಬ ಜಯಮಾಲೆಯನ್ನು ಆತನು ಕೊಡ್ತಾನೆ. ಇವತ್ತು ನಾವು ಯಾವುದಕ್ಕೋಸ್ಕರ ಬದುಕ್ತಾ ಇದ್ದೀವಿ? ಕಣ್ಗಳನ್ನು ಮುಚ್ಚಿ ಎದ್ದು ನಿಂತು ನಾವೊಂದು ಪ್ರಾರ್ಥನೆ ಮಾಡೋಣ. ಇವತ್ತು ನೀವು ಪ್ರಯಾಸ ಪಡ್ತಾ ಇದ್ದೀವಿ. ಯಾವುದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ? ಒಂದು ವೇಳೆ ಈ ವರ್ಷದ ಆರಂಭದಲ್ಲಿ ನೀವು ಕೆಲವರು ಬೇರೆಯವರಿಗೋಸ್ಕರ ನೀವು ಪ್ರಯಾಸಪಟ್ಟು ನೀವು ಅನ್ಬೋದು, ನನಗೇನು ಲಾಭ ಇದೆ ಪಾಸ್ಟ್ರೆ, ನನಗಾಗಿದ್ದೆಲ್ಲ ನಷ್ಟ. ಇಲ್ಲ, ನಿಮ್ಮ ಸಹಾಯವನ್ನು ಪಡೀಲಿಕ್ಕೆ ಅವರಿಗೆ ಯೋಗ್ಯತೆ ಇರಲಿಲ್ಲ ಅನ್ನೋ ಅರಿವಿನಲ್ಲಿ ನೀವು ಮುಂದೆ ಹೋಗಬೇಕು. ಅದು ಬಿಟ್ಟು ನನ್ನನ್ನು ಯಾರೂ ಪ್ರೀತಿಸಿಲ್ಲ, ನಿರಾಶೆಯ ಆತ್ಮಗಳಿಂದ ಯಾರೂ ಇಲ್ಲಿಂದ ಆಚೆ ಹೋಗಬಾರ್ದು. ಬಾಯಿಗಳನ್ನು ತೆರೆದು ಪ್ರಾರ್ಥನೆ ಮಾಡಿರಿ. ಸ್ವಾಮಿ, ಈ ವರ್ಷದಲ್ಲಿ ದೇವರೇ, ನಾನು ಪ್ರಯಾಸ ಪಡಬೇಕಪ್ಪ. ನನ್ನ ಮಕ್ಕಳುಗಳಿಗೆ ನಾನು ಮಾಡುವಂಥ ಪ್ರಯಾಸ ನಿನಗೆ ಗೊತ್ತಿದೆ. ಒಂದು ವೇಳೆ ನಿಮ್ಮ ಕುಟುಂಬಕ್ಕೆ ನೀವು ಪ್ರಯಾಸ ಪಡ್ತಾ ಇದ್ದರೂ ಜನರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನೀವು ಅದನ್ನು ತಲೆ ಕೆಡಿಸ್ಕೋಬಾರ್ದು. ಕೃತಜ್ಞತೆ ಇಲ್ಲದೆ ಇರುವ ಲೋಕ, ಎಲ್ಲವನ್ನು ಮರೆತು ಬಿಡುವಂಥ ಲೋಕ. ಆದರೆ ಒಂದನ್ನು ನಾನು ನಿಮ್ಮ ಹತ್ರ ಯಥಾರ್ಥವಾಗಿ ಕೇಳ್ತಾ ಇದ್ದೀನಿ, ಈ ವರ್ಷದಲ್ಲಾದರೂ ನೀವು ಕೆಲವರಿಗೆ ಪ್ರಯೋಜನವಾಗಿ ಬದುಕ್ರಿ. ಕೈಗಳನ್ನೆತ್ತಿ ಪ್ರೇಯರ್ ಮಾಡಿರಿ. ನೀವು ಬರ್ತಿದ್ದೀರಾ, ನೀವು ಚರ್ಚ್ ಮುಗಿಸ್ಕೊಂಡು ಓಡ್ತಿದ್ದೀರಾ, ನಿಮ್ಮ ಲೈಫ್ನಿಂದ ಬೇರೆಯವ್ರಿಗೆ ಯಾರಿಗಾದರೂ ಪ್ರಯೋಜನ ಆಗಿದೆಯಾ? ಸಭೆಗಳಿಗೆ ಆತ್ಮಗಳನ್ನು ನಾವು ಸೇರಿಸ್ತಾ ಇದ್ದೀವ? ಆತ್ಮಗಳ ಆದಾಯಕ್ಕಾಗಿ ನಾವು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಿದ್ದೀವ? ಇಲ್ಲ ದೇವರ ರಾಜ್ಯಕ್ಕಾಗಿ? ನಾನು ಹೇಳ್ತಾ ಇದ್ದೀನಿ, ನೀವು ದೇವರ ರಾಜ್ಯಕ್ಕಾಗಿ ಏನನ್ನ ಕಳ್ಕೊಂಡ್ರು 100ರಷ್ಟು ಕೊಡುವ ಒಬ್ಬ ದೇವರಿದ್ದಾನೆ. ಆ ದೇವರನ್ನ ದೃಷ್ಟಿಸ್ರಿ ಮಕ್ಕಳೇ, ದೇವರ ಮಕ್ಕಳೇ. ಕಡೆಯದಾಗಿ, ಈ ಜಗತ್ತು ಯಾವತ್ತೂ ನಮಗೆ ನ್ಯಾಯವನ್ನು ದೊರಕಿಸ್ಕೊಡಲ್ಲ. ಕೆಟ್ಟದಾದ ಲೋಕ. ಆದರೆ ಈ ಜಗತ್ತಿನಲ್ಲಿ ಬದುಕುವಾಗ ಒಂದನ್ನು ನೀವು ಹೇಳ್ರಿ, ದೇವರೇ, ನಾನು ಒಂದು ವೇಳೆ ನಂಬಿಕೆಯ ವೀರನಾಗಿ ಬದುಕೋದಾದರೆ ಈ ಭೂಮಿ ನನಗೆ ಯೋಗ್ಯ ಸ್ಥಳ ಅಲ್ಲ. ಆದುದರಿಂದ ನಿನ್ನ ಯೋಗ್ಯತೆಗಾಗಿ ಬದುಕ್ತೀನಿ. ಎಷ್ಟು ಜನ ಪ್ರೇಯರ್ ಮಾಡ್ತೀರಾ? ದೇವರೇ, ನಿನ್ನ ಮುಂದೆ ನಿರ್ದೋಷಿ ಆಗಬೇಕು, ನಿನ್ನ ಮುಂದೆ ನಾನು ನಿರ್ಮಲನಾಗಬೇಕು, ಅದಕ್ಕೋಸ್ಕರ ನಾನು ಮಾಡ್ತೀನಪ್ಪ. ಕೆಲವರು ಇವತ್ತು ದೇವರಾತ್ಮ, ನಾನು ಬೆಳಗ್ಗೆ ಪ್ರೇಯರ್ ಮಾಡುವಾಗ ದೇವರಾತ್ಮನ ಕೆಲವರಿಗೆ ಹೇಳಲಿಕ್ಕೆ ಹೇಳಿದ್ನು, ನೀವು ಏನು ಮಾಡ್ತಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡ್ತಾ ಇದ್ದೀವಿ. ಲಾಭಗಳನ್ನು ಇಟ್ಕೊಂಡು ನಾವು ಏನೇ ಮಾಡಿದರೂ ಕೂಡ ಅದರಲ್ಲಿ ದೇವರು ಮೆಚ್ಚುಗೆ ವ್ಯಕ್ತಪಡಿಸಲ್ಲ. ಆದರೆ ಇವತ್ತೆರಡು ಕೈಗಳನ್ನು ಎತ್ತಿ ಹೇಳ್ತೀರಾ, ದೇವರೇ, ನಾನು ಇನ್ನು ಮುಂದೆ ಈ ವರ್ಷದಲ್ಲಿ ಏನೇ ಮಾಡಿದರು ನಿನ್ನ ಮಹಿಮೆಗಾಗಿ ನಾನು ಮಾಡ್ತೇನಪ್ಪ. ಒಂದು ದಿವಸ ನಿನ್ನ ಪ್ರತ್ಯಕ್ಷತೆಯಲ್ಲಿ ನಾನು ನಿಲ್ಲುವಾಗ ನೀನು ನೋಡ್ತಿದ್ದೀಯಾ ಅಂತ ನಾನು ಬದುಕಿದೆ. ನೋಡ್ರಿ, ಪೇತ್ರ ಸತ್ತೋದ. ನಿಮಗೆ ಗೊತ್ತಾ, ಇವತ್ತು ಜಗತ್ತಿನಲ್ಲೇ ಅತಿ ದೊಡ್ಡ ಚರ್ಚ್ ರೋಮ್ನಲ್ಲಿರುವಂಥ ಸೇಂಟ್ ಪೀಟರ್ ಚರ್ಚ್. ಆದರೆ ರೋಮ್ನ ಸಾಯಿಸಿದಂತಹ ನೀರೋ ರಾಜರುಗಳು ಅವರ ಹೆಸರನ್ನು ಇವತ್ತು ನಾಯಿಗಳಿಗೆ ಇಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಕೆಲವು ನಾಯಿಗಳಿಗೆ ಹೆಸರು ಸೀಸರ್, ಕೆಲವು ನಾಯಿಗಳಿಗೆ ಹೆಸರು ನೀರೋ. ಆದರೆ ಪೇತ್ರನ ಹೆಸರನ್ನು ಇವತ್ತು ನಾವು ಮಕ್ಕಳುಗಳಿಗೆ ಇಡ್ತಿದ್ದೇವೆ. ದೇವರು ಪೇತ್ರನನ್ನು ಹೇಗೆ ಗೌರವಿಸಿದ್ನು ಗೊತ್ತಾ? ಇವತ್ತು ಆ ನಿತ್ಯತೆ ಅರಿವಿನಲ್ಲಿ ಕೆಲವರೆಲ್ಲರೂ ಸ್ತೋತ್ರ ಮಾಡ್ತೀರಾ, ದೇವರೇ, ಓ ಹಾಲೆಲೂಯಾ, ಥ್ಯಾಂಕ್ ಯು. ಓ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ರಾಜ ಬರ್ತಿದ್ದಾನೆ, ಆತನಿಗೆ ನಾವು ಸಿದ್ಧರಾಗ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಈ ಹಾಡನ್ನ ಒಂದು ಚರಣವನ್ನು ಹಾಡುವಾಗ ದೇವರ ಮಹಿಮೆಯನ್ನು ಎದುರು ನೋಡಿ ನಾವು ಹಾಡುವ. ಹಾಲೆಲೂಯಾ, ಥ್ಯಾಂಕ್ ಯು. ರಾಜ ಬರುವನು ಸಿದ್ಧನಾಗುವ, ರಾಜ ಬರುವನು ಸಿದ್ಧನಾಗುವ. ಎಲ್ಲರೂ ಯೇಸು ಬರುವನು ಎದುರುಗೊಳ್ಳುವ, ಯೇಸು ಬರುವನು ಎದುರುಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿಣ್ಣೆಗಳು ಸಮ